ಇನ್ನು ಒಳ ಮೀಸಲಾತಿಗಾಗಿ ಮಾಜಿ ಶಾಸಕ ಪಿ ರಾಜೀವ್ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಬಿಜೆಪಿಯ ಮಾಜಿ ಶಾಸಕ ಪಿ ರಾಜೀವ್ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಒಳ ಮೀಸಲಾತಿಗೆ ಮಾನದಂಡ ಏನು ಅಂತ ಪ್ರಶ್ನಿಸುತ್ತಿದ್ದಾರೆ. ಮಂಗ ಬೆಣ್ಣೆ ತೂಕ ಮಾಡಿದಂತಾಗ್ಬಿಟ್ಟಿದೆ ಈ ಮೀಸಲಾತಿಯ ನಿರ್ಧಾರಗಳು. ಸರ್ಕಾರದ ತೀರ್ಮಾನ ದಲಿತರ ನಿರ್ಲಕ್ಷ್ಯದಂತೆ ಕಾಣಿಸ್ತಿದೆ. ಇದನ್ನು ಒಪ್ಪುವುದಕ್ಕೆ ಸಾಧ್ಯವೇ ಇಲ್ಲ. ನಿನ್ನೆ ಸಚಿವ ಸಂಪುಟದಲ್ಲಿ ಬಹಳ ಪ್ರಮುಖವಾಗಿ ಮೀಸಲಾತಿಗೆ ಸಂಬಂಧಪಟ್ಟಂತೆ ಇಂಟರ್ನಲ್ ರಿಸರ್ವೇಷನ್ ಆಗಿ ಅಳೆದು ತೂಗಿ ಅಂತೂ ಇಂತೂ ಸಾಮಾಜಿಕ ನ್ಯಾಯವನ್ನು ನಾವು ಕೊಟ್ಟೇ ಬಿಟ್ವಿ ಅನ್ನೋದಾಗಿ ಪ್ರಮುಖವಾಗಿ ಒಂದಿಷ್ಟು ಮಾತನಾಡಿದ್ರು. ಬಟ್ ಈಗ ಬಿಜೆಪಿಯ ನಾಯಕರಾಗಿರುವಂತ ರಾಜೀವ್ ಅವರು ಈ ಒಳ ಮೀಸಲಾತಿಯನ್ನ ನಾವು ಒಪ್ಪೋದಿಲ್ಲ ಅಂತ ಅಸಮಾಧಾನವನ್ನ ಹೊರಗಾಕಿದ್ರು. ಎಕ್ಸ್ಟ್ರಾ ಬಜೆಟ್ ಇದೆ ಸ್ಟ್ರಾಂಗ್ ಯಾವುದೇ ಒಂದು ಮಾನದಂಡವನ್ನ ಪರಿಗಣನೆ ಮಾಡದೆ ಎಷ್ಟು ಬೇಜವಾಬ್ದಾರಿಯಾಗಿ ದಲಿತರನ್ನ ನಿರ್ಲಕ್ಷ್ಯ ಮಾಡಬಹುದು ಅನ್ನೋದು ಈ ಸರ್ಕಾರದ ತೀರ್ಮಾನದಿಂದ ಗೊತ್ತಾಗ್ತಾ ಇದೆ. ನಿರುದ್ಯೋಗಿ ಯುವಕರು ಲಕ್ಷಾಂತರ ಜನ ಕಾಯ್ತಾ ಇದ್ದಾರೆ. ಅವರಿಗೆ ತೋರಿಸೋದಕ್ಕೆ ಕೋರ್ಟ್ ಸ್ಟೇ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಇವರು ಈ ರೀತಿಯ ತಪ್ಪುಗಳನ್ನ ಮಾಡ್ತಾ ಹೋದ್ರೆ ಯಾವ ಕೋರ್ಟ್ ಸ್ಟೇ ಕೊಡಲ್ಲ. ಈಗ ಸರ್ಕಾರ ಹೇಳ್ಬಿಟ್ಟಿದೆ, ನಾನು 51,432 ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ. ರೆವಿನ್ಯೂ ಬಜೆಟ್ ಇಡಬೇಕಲ್ಲ, ಅದಕ್ಕೆ ಎಕ್ಸ್ಟ್ರಾ ಬಜೆಟ್ ಇಟ್ಟಿದಾರ. ಇಷ್ಟು 51,000 ಹುದ್ದೆಗಳನ್ನ ಫುಲ್ಫಿಲ್ ಮಾಡಿದ್ರೆ ಅವರ ವೇತನಕ್ಕೆ ಎಷ್ಟು ದುಡ್ಡು ಬೇಕಾಗತ್ತೆ ಅಷ್ಟು ದುಡ್ಡು ಇಟ್ಟಿದಾರ ಇವರು. ರೆವಿನ್ಯೂ ಎಕ್ಸ್ಪೆಂಡಿಚರ್ ನಲ್ಲಿ ಹೋದ ಬಜೆಟ್ ನಲ್ಲಿ ಎಷ್ಟಿತ್ತು ಸರಾಸರಿ ಅಷ್ಟೇ ಬಜೆಟ್ ಅನ್ನ ಇಟ್ಟಿದ್ದಾರೆ. ಅಂದ್ರೆ 51,000 ಹುದ್ದೆಯನ್ನ ತುಂಬ್ತೀವಿ ಅಂತ ಹೇಳ್ತಾರೆ. ಅವರಿಗೆ ಸ್ಯಾಲರಿ ಎಲ್ಲಿಂದ ಕೊಡ್ತಾರೆ? ಈಗಿರೋ ನೌಕರಿಗೆ ನನಗಿರೋ ಮಾಹಿತಿ 3 ತಿಂಗಳಿಂದ ಸ್ಯಾಲರಿ ಕೊಟ್ಟಿಲ್ಲ. ಅಂದ್ರೆ ಈ ಸರ್ಕಾರ ದುರುದ್ದೇಶ ಪೂರ್ವಕವಾಗಿ ಮೇಲಿಂದ ಮೇಲೆ ಇಂತಹ ತಪ್ಪುಗಳನ್ನ ಮಾಡ್ತಾ ಇದೆ. ಯಾಕೆ ಅಂದ್ರೆ ಕೋರ್ಟ್ ನಲ್ಲಿ ಸ್ಟೇ ಬರಬೇಕು, ನೇಮಕಾತಿ ಆಗಬಾರದು. ಯುವಕರಿಗೆ ಹೇಳಬೇಕು ಸರ್ಕಾರ ಮಾಡೋದಕ್ಕೆ ಬದ್ಧವಾಗಿತ್ತು, ಬಟ್ ನ್ಯಾಯಾಲಯದಿಂದ ತಡೆಯಾಜ್ಞೆ ಇದ್ದಿದ್ರಿಂದ ನೇಮಕಾತಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸ್ಟ್ರಾಂಗ್ ಯಾವುದೇ ಒಂದು ಮಾನದಂಡವನ್ನ ಪರಿಗಣನೆ ಮಾಡದೆ ಎಷ್ಟು ಬೇಜವಾಬ್ದಾರಿಯಾಗಿ ದಲಿತರನ್ನ ನಿರ್ಲಕ್ಷ್ಯ ಮಾಡಬಹುದು ಅನ್ನೋದು ಈ ಸರ್ಕಾರದ ತೀರ್ಮಾನದಿಂದ ಗೊತ್ತಾಗ್ತಾ ಇದೆ. ನಿರುದ್ಯೋಗಿ ಯುವಕರು ಲಕ್ಷಾಂತರ ಜನ ಕಾಯ್ತಾ ಇದ್ದಾರೆ. ಅವರಿಗೆ ತೋರಿಸೋದಕ್ಕೆ ಕೋರ್ಟ್ ಸ್ಟೇ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಇವರು ಈ ರೀತಿಯ ತಪ್ಪುಗಳನ್ನ ಮಾಡ್ತಾ ಹೋದ್ರೆ ಯಾವ ಕೋರ್ಟ್? ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.